Hello students, the next topic of contract costing is a certificate of work. This is one of the important item included in contract costing. So what is a certificate of work? In this case, or certificate of work andre in the case of small contracts, the contract price is given by the contractee on the completion of the contract. But in large contracts, the contractor receives money from time to time based on the progress of work. For the purpose of inspection of the completion of the contract, the contractee appoints the surveyor or engineer. They only issues a certificate stating that so much portion of the contract has been completed. The value stated in this certificate is called the value of work certified or the certificate of work. ಅಂದರೆ ಸ್ಮಾಲ್ ಕಾಂಟ್ರಾಕ್ಟ್ಸ್ ಅಂತ ತಗೊಂಡಾಗ ಈಗ ಎಲ್ಲನೂ ಲಾರ್ಜ್ ಕಾಂಟ್ರಾಕ್ಟ್ಸ್ ಆಗಿರಲ್ಲ, ಸ್ಮಾಲ್ ಕಾಂಟ್ರಾಕ್ಟ್ಸ್ ಇರುತ್ತೆ, ಲಾರ್ಜ್ ಕಾಂಟ್ರಾಕ್ಟ್ಸ್ ಇರುತ್ತೆ. ಸ್ಮಾಲ್ ಕಾಂಟ್ರಾಕ್ಟ್ಸ್ ಅಂದಾಗ ಈಗ ಒಂದು ರೂರಲ್ ಏರಿಯಾಗಳು ಅಥವಾ ಈಗ ನಮ್ಮ ಊರುಗಳಲ್ಲಿ ತಗೊಂಡಾಗ ರೋಡ್ ಕನ್ಸ್ಟ್ರಕ್ಷನ್ಸ್ ಆಗಿರ್ಬೋದು, ಅಂದರೆ ಸ್ಮಾಲ್ ಟೈಪ್ ಆಫ್ ಕಾಂಟ್ರಾಕ್ಟ್ ಅದು, ಅಂದರೆ 100 ಮೀಟರ್ಸ್ಗೆ ಆಗಿರ್ಬೋದು, 200 ಮೀಟರ್ಸ್ಗೆ ಆಗಿರ್ಬೋದು, ಈ ರೀತಿ ರೋಡ್ ಕನ್ಸ್ಟ್ರಕ್ಷನ್ಸನ್ನು ಮಾಡ್ತಾರೆ. ಹಾಗೆ ಸ್ಮಾಲ್ ಬಿಲ್ಡಿಂಗ್ಸ್ ಕನ್ಸ್ಟ್ರಕ್ಷನ್ಸ್ ಆಗಿರ್ಬೋದು, ಸ್ಮಾಲ್ ಬ್ರಿಡ್ಜಸ್, ಸೊ ಈ ರೀತಿ ಇಂಥವುಗಳನ್ನು ನಾವು ಸ್ಮಾಲ್ ಕಾಂಟ್ರಾಕ್ಟ್ಸ್ ಅಂತ ಕನ್ಸಿಡರ್ ಮಾಡ್ತೇವೆ. ಹಾಗೆ ಲಾರ್ಜ್ ಕಾಂಟ್ರಾಕ್ಟ್ಸ್ ಅಂದರೆ ಲಾರ್ಜ್ ಕನ್ಸ್ಟ್ರಕ್ಷನ್ಸ್, ಲೈಕ್ ಈಗ ಹೈವೇ ಕನ್ಸ್ಟ್ರಕ್ಷನ್ಸ್ ಆಗಿರಬಹುದು, ಹೈವೇ ಬ್ರಿಡ್ಜಸ್, ದೊಡ್ಡ ದೊಡ್ಡ ರೈಲ್ವೆ ಕನ್ಸ್ಟ್ರಕ್ಷನ್ಸ್ ಆಗಿರಬಹುದು, ಹಾಗೆ ಅಪಾರ್ಟ್ಮೆಂಟ್ಸ್ ಆಗಿರ್ಬೋದು, ಈ ಥರ ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ಸ್ಗಳು ಕೂಡ ನಮಗೆ ಕಾಣಿಸುತ್ತೆ. ಸೊ ಅದರಲ್ಲಿ ಸ್ಮಾಲ್ ಕಾಂಟ್ರಾಕ್ಟ್ಸ್ಗಳನ್ನು ವಿದಿನ್ 2 months 3 months ವಿದಿನ್ 6 months ಆ ಥರ ವಿದಿನ್ ಶಾರ್ಟ್ ಪೀರಿಯಡ್ ಅಂತೇಳಿ ಹೇಳ್ಬೋದು. ಆ ಒಂದು ಪೀರಿಯಡಲ್ಲಿ ಒಂದು ಕಾಂಟ್ರಾಕ್ಟನ್ನು ಕಂಪ್ಲೀಟ್ ಮಾಡೋದ್ರಿಂದ ಅಂತಹ ಕಾಂಟ್ರಾಕ್ಟ್ಸನ್ನು ಆಫ್ಟರ್ ದಿ ಕಂಪ್ಲೀಷನ್ ಆಫ್ ದಿ ಕಾಂಟ್ರಾಕ್ಟಿ ಪೇಸ್ ದಿ ಅಮೌಂಟ್ ಟು ದಿ ಕಾಂಟ್ರಾಕ್ಟರ್ ಅಂತೇಳಿ ಹೇಳ್ಬೋದು. ಸೊ ಒಂದು ಕಾಂಟ್ರಾಕ್ಟಿ ಆ ಒಂದು ಸ್ಮಾಲ್ ಕಾಂಟ್ರಾಕ್ಟ್ಸ್ ಮುಗಿದ ನಂತರ ಕಾಂಟ್ರಾಕ್ಟರ್ಗೆ ಅಮೌಂಟನ್ನು ಪೇಮೆಂಟ್ ಮಾಡ್ತಾರೆ. ಬಟ್ ಇನ್ ದಿ ಇನ್ ದಿ ಕೇಸ್ ಆಫ್ ಲಾರ್ಜ್ ಕಾಂಟ್ರಾಕ್ಟ್ಸ್, ದಿ ಕಾಂಟ್ರಾಕ್ಟರ್ ರಿಸೀವ್ಸ್ ಮನಿ ಫ್ರಮ್ ಟೈಮ್ ಟು ಟೈಮ್ ಬೇಸ್ಡ್ ಆನ್ ದಿ ಪ್ರೋಗ್ರೆಸ್ ಆಫ್ ವರ್ಕ್. ಅಂದರೆ ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ಸ್ ತುಂಬಾ ಲಾಂಗ್ ಪೀರಿಯಡ್ ಆಫ್ ಟೈಮನ್ನು ಕನ್ಸ್ಯೂಮ್ ಮಾಡೋದ್ರಿಂದ ಅಲ್ಲಿ ಪೇಮೆಂಟ್ ಕೂಡ ಕಂಪ್ಲೀಟ್ ಆಗೋ ತನಕ ವೆಯ್ಟ್ ಮಾಡಲ್ಲ. ಇನ್ ಬಿಟ್ವೀನ್ ದಟ್ ಕಾಂಟ್ರಾಕ್ಟಿ ಹ್ಯಾಸ್ ಟು ಪೇ ಸಮ್ ಮನಿ ಫಾರ್ ದಿ ಪ್ರೋಗ್ರೆಸ್ ಆಫ್ ದಿ ವರ್ಕ್. ಸೊ ಆ ಒಂದು ಪರ್ಪಸ್ಗೋಸ್ಕರ ಆ ಒಂದು ಕಾಂಟ್ರಾಕ್ಟಿ ಆ ಒಂದು ವರ್ಕಿನ್ ಪ್ರೋಗ್ರೆಸ್ಸನ್ನು ಇನ್ಸ್ಪೆಕ್ಟ್ ಮಾಡೋದಕ್ಕೋಸ್ಕರ ಅವರ ಕಡೆಯಿಂದ ಒಂದು ಸರ್ವೇಯರ್ ಅಥವಾ ಇಂಜಿನಿಯರನ್ನು ಅಪಾಯಿಂಟ್ ಮಾಡಿ ಅವರ ಮೂಲಕ ಆ ಒಂದು ಸರ್ಟಿಫಿಕೇಟ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ಏನು ಇದು ಎಷ್ಟು ಪ್ರೋಗ್ರೆಸ್ ಆಗಿದೆ, ಎಷ್ಟು ವರ್ಕ್ ಕಂಪ್ಲೀಟ್ ಆಗಿದೆ ಅನ್ನೋದನ್ನು ಅವರಿಂದ ಇನ್ಸ್ಪೆಕ್ಟ್ ಮಾಡಿ ಆ ಒಂದು ಇನ್ಫಾರ್ಮೇಷನ್ಸನ್ನು ಕಲೆಕ್ಟ್ ಮಾಡ್ತಾರೆ. ಸೊ ಆ ಮೂಲಕ ಒಂದು ಸರ್ವೇಯರ್ ಅಥವಾ ಇಂಜಿನಿಯರ್ ಒಂದು ಸರ್ಟಿಫಿಕೇಟ್ ಇಶ್ಯೂ ಮಾಡಿದ ನಂತರ ಪೇಮೆಂಟನ್ನು ಟೈಮ್ ಟು ಟೈಮ್ ಪೇಮೆಂಟ್ ಮಾಡಲಾಗುತ್ತೆ. ಸೊ ಆ ಒಂದು ಪ್ರೋಸೆಸನ್ನು ಅಂದರೆ ಆ ಒಂದು ಇಂಜಿನಿಯರ್ ಆರ್ ಸರ್ವೇಯರ್ ಇಶ್ಯೂಸ್ ಎ certificate stating that so much of portion of contract has been completed. The value stated in this certificate is called the value of work certified or the certificate of work ಅಂತ ಕರಿತೀವಿ. ಅಂದರೆ ಆ ಇಂಜಿನಿಯರ್ ಕಾಂಟ್ರಾಕ್ಟಿಂದ ಅಪಾಯಿಂಟ್ ಆಗಿರುವಂತಹ ಇಂಜಿನಿಯರ್ ಆರ್ ಸರ್ವೇಯರ್ ಆ ಒಂದು ಲಾರ್ಜ್ ಕಾಂಟ್ರಾಕ್ಟ್ಸಲ್ಲಿ ಎಷ್ಟು ಪೋರ್ಷನ್ ಆಫ್ ವರ್ಕ್ ಕಂಪ್ಲೀಟ್ ಆಗಿದೆ ಅಥವಾ ಎಷ್ಟು ವರ್ಕ್ ಪ್ರೋಗ್ರೆಸ್ಸಲ್ಲಿದೆ ಅನ್ನೋದನ್ನು ತಿಳಿದು ಅದಕ್ಕೆ ಒಂದು ಸರ್ಟಿಫಿಕೇಟನ್ನು ಇಶ್ಯೂ ಮಾಡ್ತಾರೆ. ಆ ಇಶ್ಯೂ ಮಾಡಿರುವ ಸರ್ಟಿಫಿಕೇಟ್ ಬೇಸಿಸ್ ಮೇಲೆ ಆ ಒಂದು ಪೇಮೆಂಟನ್ನು ಕೂಡ ಕಾಂಟ್ರಾಕ್ಟರ್ಗೆ ಮಾಡ್ತಾರೆ. ಸೊ ಆ ಒಂದು ಪ್ರೋಸೆಸನ್ನು ಸರ್ಟಿಫಿಕೇಟ್ ಆಫ್ ವರ್ಕ್ ಅಥವಾ ವರ್ಕ್ ಸರ್ಟಿಫೈಡ್ ಅಂತ ಕರಿತೀವಿ. ಹಾಗೆ ನೆಕ್ಸ್ಟ್ ಅನ್ಸರ್ಟಿಫೈಡ್ ವರ್ಕ್. ಸರ್ಟಿಫಿಕೇಟ್ ಆಫ್ ವರ್ಕ್ ಒಂದು ಕಂಟೆಂಟ್ ಆದರೆ ಅನ್ಸರ್ಟಿಫೈಡ್ ವರ್ಕ್, ಇದೆರಡೂ ಕೂಡ ನಮಗೆ ವರ್ಕ್ ಇನ್ ಪ್ರೋಗ್ರೆಸ್ಸಲ್ಲಿ ಬರುವಂತಹ ಎರಡು ಇಂಪಾರ್ಟೆಂಟ್ ಐಟಮ್ಸ್. ಸೊ ಅನ್ಸರ್ಟಿಫೈಡ್ ವರ್ಕ್ ಅಂದರೆ ಇಟ್ ರೆಫರ್ಸ್ ಟು ದಟ್ ಪೋರ್ಷನ್ ಆಫ್ ದಿ ವರ್ಕ್ ಕಂಪ್ಲೀಟೆಡ್ ಬೈ ದಿ ಕಾಂಟ್ರಾಕ್ಟರ್ ಬಟ್ ನಾಟ್ ಅಪ್ರೂವ್ಡ್ ಬೈ ದಿ ಇಂಜಿನಿಯರ್ ಐದರ್ ಬಿಕಾಸ್ ದಟ್ ಇಟ್ ಹ್ಯಾಸ್ ನಾಟ್ ರೀಚ್ಡ್ ಎ ಸ್ಟಿಪ್ಯುಲೇಟೆಡ್ ಸ್ಟೇಜ್ ಆರ್ ದಟ್ ಇಟ್ ಈಸ್ ಡಿಫೆಕ್ಟಿವ್ ಆ್ಯಂಡ್ ದಿ ವರ್ಕ್ ಡನ್ ಸಿನ್ಸ್ ದಿ ಡೇಟ್ ಆಫ್ ದಿ ಲಾಸ್ಟ್ ಸರ್ಟಿಫಿಕೇಟ್. ಅಂದರೆ ಇಲ್ಲಿ ಏನು ಕಾಂಟ್ರಾಕ್ಟರ್ ವರ್ಕ್ ಕಂಪ್ಲೀಟ್ ಆಗಿದೆ ಅಂತೇಳಿಬಿಟ್ಟು ಹೇಳಿದರೂ ಕೂಡ ದಟ್ ಪೋರ್ಷನ್ ಆಫ್ ದಿ ವರ್ಕ್ ಕಂಪ್ಲೀಟೆಡ್ ಬೈ ದಿ ಕಾಂಟ್ರಾಕ್ಟರ್, ಆ ಒಂದು ಪೋರ್ಷನ್ ಆಫ್ ದಿ ವರ್ಕ್ ಕಾಂಟ್ರಾಕ್ಟರಿಂದ ಕಂಪ್ಲೀಟ್ ಆಗಿದ್ರೂ ಸಹ ಇಂಜಿನಿಯರಿಂದ ಅದು ಅಪ್ರೂವ್ ಆಗಿರಲ್ಲ ಬಿಕಾಸ್ ಇಟ್ ಹ್ಯಾಸ್ ನಾಟ್ ರೀಚ್ಡ್ ಎ ಸ್ಟಿಪ್ಯುಲೇಟೆಡ್ ಸ್ಟೇಜ್ ಆ್ಯಂಡ್ ಇಟ್ ಈಸ್ ಡಿಫೆಕ್ಟಿವ್ ಅಂತ. ಅಂದರೆ ಆ ಒಂದು ಸ್ಟಿಪ್ಯುಲೇಟೆಡ್ ಸ್ಟೇಜನ್ನು ರೀಚ್ ಆಗಲಿಲ್ಲ ಅಂದರೆ ಈಗ ಕಾಂಟ್ರಾಕ್ಟರ್
ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬಿಟ್ಟು ಆ ಒಂದು ಏನು ಕಾಂಟ್ರಾಕ್ಟ್ ಮುಗಿದಿದೆ, ವರ್ಕ್ ಮುಗಿದಿದೆ ಅಂತೇಳಿ ಹೇಳಿದರೂ ಕೂಡ ಒಂದು ಇನ್ಸ್ಪೆಕ್ಷನ್ಗೆ ಬಿಟ್ಟಿರುವಂತಹ ಇಂಜಿನಿಯರ್ಸ್ ಆಗಿರ್ಬೋದು, ಸರ್ವೇಯರ್ ಅದನ್ನು ವೆರಿಫೈ ಮಾಡಿ ಆ ಒಂದು ಸ್ಟಿಪ್ಯುಲೇಟೆಡ್ ಸ್ಟೇಜನ್ನು ರೀಚ್ ಆಗಲಿಲ್ಲ, ಹಾಗೆ ಕೆಲವೊಂದು ಡಿಫೆಕ್ಟ್ಸನ್ನು ಫೈಂಡ್ ಔಟ್ ಮಾಡಿ ಡಿಫೆಕ್ಟ್ಸ್ ಇದೆ ಅಂತೇಳಿ ಅದನ್ನು ಅಪ್ರೂವಲ್ ಮಾಡಲ್ಲ. ಹಾಗೆ ದಿ ವರ್ಕ್ ಡನ್ ಸಿನ್ಸ್ ದಿ ಡೇಟ್ ಆಫ್ ದಿ ಲಾಸ್ಟ್ ಸರ್ಟಿಫಿಕೇಟನ್ನು ಇಶ್ಯೂ ಮಾಡಿರೋ ಡೇಟಿಂದ ಆ ವರ್ಕ್ ಇನ್ನೂ ಬೇಕಿತ್ತು, ಆ ಒಂದು ಇನ್ನೂ ಸಮಯ ಬೇಕಿತ್ತು ಆ ಒಂದು ವರ್ಕ್ ಕಂಪ್ಲೀಟ್ ಆಗೋದಕ್ಕೆ ಅಂತೇಳಿ ಅವರು ಆ ಒಂದು ಕಾಂಟ್ರಾಕ್ಟನ್ನು ಅಪ್ರೂವಲ್ ಮಾಡಲ್ಲ. ಸೊ ಆ ಒಂದು ಪ್ರೋಸೆಸ್ಸನ್ನು ಅನ್ಸರ್ಟಿಫೈಡ್ ವರ್ಕ್ ಅಂತೇಳಿ ಕರಿತೀವಿ. ಸೊ ಅನ್ಸರ್ಟಿಫೈಡ್ ವರ್ಕ್ ಈಸ್ ವ್ಯಾಲ್ಯೂಡ್ ಎಟ್ ಕಾಸ್ಟ್ ಆ್ಯಂಡ್ ನಾಟ್ ಕ್ರೆಡಿಟೆಡ್ ಟು ದಿ credited to the contract account. Uncertified work is valued at cost and it is credited to the contract account and debited to work in progress account. So uncertified work ಅನ್ನು ಇದು valued at cost, ಹಾಗೆ it is credited to contract account and next it is debited to work in progress. ಸೊ ಇಷ್ಟು ಸರ್ಟಿಫಿಕೇಟ್ ಆಫ್ ವರ್ಕ್ ಮತ್ತು ಅನ್ಸರ್ಟಿಫೈಡ್ ವರ್ಕನ್ನು ವರ್ಕ್ ಅಂದರೆ ಏನು ಅಂತ ತಿಳ್ಕೊಂಡಿದ್ದೀರಾ. ಹಾಗೆ ನೆಕ್ಸ್ಟ್ ಟಾಪಿಕ್ ಈಸ್ ರಿಟೆನ್ಷನ್ ಮನಿ. ರಿಟೆನ್ಷನ್ ಮನಿ ಅಂದರೆ ಏನು? ಸೊ ದಿ ಕಾಂಟ್ರಾಕ್ಟಿ ನಾರ್ಮಲಿ ಡಸ್ ನಾಟ್ ಪೇ ದಿ ಎಂಟೈರ್ ಅಮೌಂಟ್ ಆಫ್ ವರ್ಕ್ ಸರ್ಟಿಫೈಡ್ ಟು ದಿ ಕಾಂಟ್ರಾಕ್ಟರ್. ಹಿ ಪೇಸ್ ಓನ್ಲಿ ಎ ಪಾರ್ಟ್ or a certain percentage of the work certified. The balance amount of work certified is retained by the contractee. The amount retained by the contractee is called as a retention money. ಅಂದರೆ ರಿಟೆನ್ಷನ್ ಮನಿ ಅನ್ನೋದು ವೆರಿ ಸಿಂಪಲ್. ಅಂದರೆ ನಾವು ಇಲ್ಲಿ ಏನು ತಿಳ್ಕೊಂಡಿದ್ದೀವಿ, ವರ್ಕ್ ಸರ್ಟಿಫೈಡ್ ಮತ್ತು ವರ್ಕ್ ಅನ್ಸರ್ಟಿಫೈಡಲ್ಲಿ ನೀವು ತಿಳ್ಕೊಂಡಿದ್ದೀರಾ. ಅಂದರೆ ಸ್ಮಾಲ್ ಟೈಪ್ ಆಫ್ ಕಾಂಟ್ರಾಕ್ಟಲ್ಲಿ ಫುಲ್ ಪೇಮೆಂಟನ್ನು ಮಾಡ್ತಾರೆ. ಆಫ್ಟರ್ ದಿ ಕಂಪ್ಲೀಷನ್ ಆಫ್ ದಿ contractor has to pay the full amount, but in the case of a large contractor, he does not pay full amount, but he pays some money according to the completion of the work. ಅಂದರೆ ಆ ಒಂದು after issuing the certificate by the engineer appointed by him, ಅಂದರೆ ಆ ಒಂದು ಏನು ಅವನು ಎಂಜಿನಿಯರ್ಸ್ ಅಥವಾ ಸರ್ವೇಯರ್ನ ಅಪಾಯಿಂಟ್ ಮಾಡಿರ್ತಾನೆ, ಅವರಿಂದ ಸರ್ಟಿಫಿಕೇಟ್ ಇಶ್ಯೂ ಮಾಡಿದ ನಂತರ ಆ ಒಂದು ಬೇಸ್ಡ್ ಆನ್ ದಿ ವರ್ಕ್ ಕಂಪ್ಲೀಷನ್ ಅವನ ಒಂದು ಪೇಮೆಂಟನ್ನು ಮಾಡ್ತಾನೆ. ಸೊ ಅದರಿಂದ ದಿ ಕಾಂಟ್ರಾಕ್ಟೆಡ್ ನಾರ್ಮಲಿ ಡಸ್ ನಾಟ್ ಪೇ ದಿ ಎಂಟೈರ್ ಅಮೌಂಟ್. ಅವನು ಎಂಟೈರ್ ಅಮೌಂಟನ್ನು ಪೇ ಮಾಡಲ್ಲ ಆಫ್ ವರ್ಕ್ ಸರ್ಟಿಫೈಡ್ ಟು ದಿ ಕಾಂಟ್ರಾಕ್ಟರ್. ಹಿ ಪೇಸ್ ಓನ್ಲಿ ಎ ಪಾರ್ಟ್ ಆರ್ ಎ ಸರ್ಟನ್ ಪರ್ಸೆಂಟೇಜ್ ಆಫ್ ದಿ ವರ್ಕ್ ಸರ್ಟಿಫೈಡ್. ಆ ವರ್ಕ್ ಸರ್ಟಿಫೈಡ್ ಮೂಲಕ ಒಂದು ಪಾರ್ಟ್ ಆಫ್ ದಿ ಅಮೌಂಟ್ ಅಥವಾ ಸರ್ಟನ್ ಪೋರ್ಷನ್ ಆಫ್ ದಿ ಅಮೌಂಟನ್ನು ಪೇ ಮಾಡ್ತಾನೆ. ಸೊ ಅದರಿಂದ ಫುಲ್ ಮಾಡಿಲ್ಲದೆ ಇದ್ದಂಥ ಸಂದರ್ಭದಲ್ಲಿ ದಿ ಬ್ಯಾಲೆನ್ಸ್ ಅಮೌಂಟ್ ಆಫ್ ವರ್ಕ್ ಸರ್ಟಿಫೈಡ್ ಈಸ್ ರಿಟೈನ್ ಬೈ ದಿ ಕಾಂಟ್ರಾಕ್ಟಿ. ಆ ಒಂದು ಏನು 100% ಅಮೌಂಟ್ ಕಾಂಟ್ರಾಕ್ಟ್ಗೆ ಏನು ಫಿಕ್ಸ್ ಮಾಡಿರ್ತಾರೆ, ಅದರಲ್ಲಿ ಒಂದು 60-70% ಪೇ ಮಾಡಿರ್ತಾನೆ ಬೇಸ್ಡ್ ಆನ್ ದಿ ವರ್ಕ್ ಕಂಪ್ಲೀಷನ್. ಹಾಗೆ ಇನ್ನು ರಿಮೈನಿಂಗ್ 30% ಏನಿರುತ್ತೆ, ಆ ಉಳಿದಿರುವಂತಹ ಅಮೌಂಟ್ ಏನಿರುತ್ತೆ, ದಿ ಬ್ಯಾಲೆನ್ಸ್ ಅಮೌಂಟ್ ಆಫ್ ದಿ ವರ್ಕ್ ಸರ್ಟಿಫೈಡ್ ಈಸ್ ರಿಟೈನ್ ಬೈ ದಿ ಕಾಂಟ್ರಾಕ್ಟೇ. ದಿ ಅಮೌಂಟ್ ರಿಟೈನ್ ಬೈ ದಿ ಕಾಂಟ್ರಾಕ್ಟ್ ಈಸ್ ಕಾಲ್ಡ್ ರಿಟೆನ್ಷನ್ ಮನಿ. ರಿಟೆನ್ಷನ್ ಮನಿ ಅಂದರೆ ದಿ ಅಮೌಂಟ್ ರಿಟೈನ್ ಬೈ ದಿ ಕಾಂಟ್ರಾಕ್ಟ್ ಈಸ್ ಕಾಲ್ಡ್ ರಿಟೆನ್ಷನ್ ಮನಿ. ಅಂದರೆ ಫುಲ್ ಅಮೌಂಟನ್ನು ಪೇಮೆಂಟ್ ಮಾಡಿರಲ್ಲ, ಒಂದು ಸರ್ಟನ್ ಪೋರ್ಷನ್ ಆರ್ ಸರ್ಟನ್ ಪರ್ಸೆಂಟೇಜ್ ಆಫ್ ಮನಿಯನ್ನು ಮಾತ್ರ ಪೇಮೆಂಟ್ ಮಾಡಿರ್ತಾರೆ. ಸೊ ಅದರಿಂದ ಉಳಿದಿರುವ ಮನಿಯನ್ನು ರಿಟೆನ್ಷನ್ ಮನಿ ಅಂತ ಕರಿತೀವಿ. ಸೊ ರಿಟೆನ್ಷನ್ ಮನಿ ಈಸ್ ಈಕ್ವಲ್ ಟು ವರ್ಕ್ ಸರ್ಟಿಫೈಡ್ ಎ ಕ್ಯಾಶ್ ರಿಸೀವ್ಡ್. ರಿಟೆನ್ಷನ್ ಮನಿ ಅಂದರೆ ವರ್ಕ್ ಸರ್ಟಿಫೈಡ್ ಎ ಕ್ಯಾಶ್ ರಿಸೀವ್ಡ್, ಅದನ್ನು ನಾವು ರಿಟೆನ್ಷನ್ ಮನಿ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಟಾಪಿಕ್ ಈಸ್ ವರ್ಕ್ ಇನ್ ಪ್ರೋಗ್ರೆಸ್. ಸೊ ವರ್ಕ್ ಇನ್ ಪ್ರೋಗ್ರೆಸ್ ಅಂದರೆ ಏನು? ವರ್ಕ್ ಇನ್ ಪ್ರೋಗ್ರೆಸ್ ಕೂಡ ನಿಮಗೆ ನೀವು ಈ ಒಂದು ಟಾಪಿಕ್ ಅಥವಾ ಈ ಒಂದು ಕಂಟೆಂಟನ್ನು ಈ ಹಿಂದೆ ಓದಿರ್ತೀರ. ಪಿ ಯುಯಿಂದನೇ ಈ ಒಂದು ವರ್ಡ್ ವರ್ಕ್ ಇನ್ ಪ್ರೋಗ್ರೆಸ್ ಅಂದರೆ ಏನು ಅಂತ ಗೊತ್ತಿರುತ್ತೆ. ಸೊ ವರ್ಕ್ ಇನ್ ಪ್ರೋಗ್ರೆಸ್ ಇನ್ಕ್ಲೂಡ್ಸ್ ದಿ ವರ್ಕ್ ಸರ್ಟಿಫೈಡ್ ಆ್ಯಂಡ್ ದಿ ವರ್ಕ್ ಅನ್ಸರ್ಟಿಫೈಡ್. ಸೊ ಇಟ್ ಇನ್ಕ್ಲೂಡ್ಸ್ ವರ್ಕ್ ಸರ್ಟಿಫೈಡ್ ಆ್ಯಂಡ್ ವರ್ಕ್ ಅನ್ಸರ್ಟಿಫೈಡ್. ಇಟ್ ಅಪಿಯರ್ಸ್ ಆ್ಯಸ್ ಅನ್ ಅಸೆಟ್ ಇನ್ ದಿ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಫಾಲೋಸ್. ಅಂದರೆ ವರ್ಕ್ ಇನ್ ಪ್ರೋಗ್ರೆಸ್ ಅಂದರೆ ಇಟ್ ಇನ್ಕ್ಲೂಡ್ಸ್ ಬೋತ್ ವರ್ಕ್ ಸರ್ಟಿಫೈಡ್ ಆ್ಯಂಡ್ ವರ್ಕ್ ಅನ್ಸರ್ಟಿಫೈಡ್ ಆ್ಯಂಡ್ ಇಟ್ ಅಪಿಯರ್ಸ್ ಆ್ಯಸ್ ಎನ್ ಅಸೆಟ್ ಇನ್ ದಿ ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟಲ್ಲಿ ನಾವು ವರ್ಕ್ ಇನ್ ಪ್ರೋಗ್ರೆಸ್ಸನ್ನು ಅಸೆಟ್ಟಾಗಿ ಟ್ರೀಟ್ ಮಾಡ್ತೀವಿ ಅಂತ ಗೊತ್ತಿದೆ ನಿಮಗೆ. ಅಕೌಂಟ್ಸ್ ಮಾಡುವ ಅಂಥ ಸಂದರ್ಭದಲ್ಲಿ ನೀವು ಪಿ ಯುಯಿಂದನೇ ತಿಳ್ಕೊಂಡು ಬಂದಿದ್ದೀರಾ, ವರ್ಕ್ ಇನ್ ಪ್ರೋಗ್ರೆಸ್ ಈಸ್ ಒನ್ ಆಫ್ ದಿ ಅಸೆಟ್ ಅಂತ. ಸೊ ಈಗ ಇಲ್ಲಿ ಅಸೆಟ್ಟಾಗಿ ಬ್ಯಾಲೆನ್ಸ್ ಶೀಟಲ್ಲಿ ಅದನ್ನು ಕನ್ಸಿಡರ್ ಮಾಡಲಾಗುತ್ತೆ. ಸೊ ಆ ಬ್ಯಾಲೆನ್ಸ್ ಶೀಟಲ್ಲಿ ಹೇಗೆ ಅಪೇರ್ ಆಗುತ್ತೆ ಅಂದರೆ, ಫಸ್ಟ್ ನೋಡಿ ಈ ಒಂದು ಫಾರ್ಮ್ಯಾಟ್ ಥರದಲ್ಲಿ ಅದನ್ನು ಅಪೇರ್ ಮಾಡಲಾಗುತ್ತೆ. ವ್ಯಾಲ್ಯೂ ಆಫ್ ವರ್ಕ್ ಸರ್ಟಿಫೈಡ್ ಅಮೌಂಟ್ ಆ್ಯಡ್ ಕಾಸ್ಟ್ ಆಫ್ ವರ್ಕ್ ಅನ್ಸರ್ಟಿಫೈಡ್. ವರ್ಕ್ ಸರ್ಟಿಫೈಡ್ ಮತ್ತು ವರ್ಕ್ ಅನ್ಸರ್ಟಿಫೈಡ್ ಎರಡನ್ನ ಆ್ಯಡ್ ಮಾಡಿ ಬಂದಿರೋ ವ್ಯಾಲ್ಯೂ
ಇಲ್ಲಿ ತಗೊಳ್ತೀವಿ. ಅದರಿಂದ ಲೆಸ್ ರಿಸರ್ವ್ ಫಾರ್ ಅನ್ರಿಯಲೈಸ್ಡ್ ಪ್ರಾಫಿಟ್ ಆ್ಯಂಡ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಕಾಂಟ್ರಾಕ್ಟಿ. ಸೊ ರಿಸರ್ವ್ ಫಾರ್ ಅನ್ರಿಯಲೈಸ್ಡ್ ಪ್ರಾಫಿಟ್ ಆ್ಯಂಡ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಕಾಂಟ್ರಾಕ್ಟಿ ಇವೆರಡನ್ನು ಟೋಟಲ್ ಮಾಡಿ ವ್ಯಾಲ್ಯೂ ಆಫ್ ವರ್ಕ್ ಸರ್ಟಿಫೈಡ್ ಆ್ಯಂಡ್ ವ್ಯಾಲ್ಯೂ ಆಫ್ ಅನ್ಸರ್ಟಿಫೈಡ್ ವರ್ಕ್ ಅನ್ಸರ್ಟಿಫೈಡಿಂದ ಏನು ವ್ಯಾಲ್ಯೂ ಬಂದಿರುತ್ತೆ ಅದರಿಂದ ಮೈನಸ್ ಮಾಡಿದಾಗ ಬರುವ ವ್ಯಾಲ್ಯೂವನ್ನು ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಕರಿತೀವಿ. ಸೊ ಇದು ನೆಕ್ಸ್ಟ್ ಇಟ್ ಅಪಿಯರ್ಸ್ ಇನ್ ದಿ ಬ್ಯಾಲೆನ್ಸ್ ಶೀಟ್, appears as an asset in the balance sheet. So next content ಅಥವಾ next topic is profit on contract. This is very important. So ಕಾಂಟ್ರಾಕ್ಟ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕಾದ್ರೆ ನಮಗೆ ಪ್ರಾಫಿಟ್ ಆನ್ ಕಾಂಟ್ರಾಕ್ಟ್. ಸೊ ಈ ಒಂದು ಟಾಪಿಕ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ 3 ಕೇಸ್ಗಳು ಬರುತ್ತೆ. 3 ಕೇಸಸಲ್ಲಿ ಪ್ರಿನ್ಸಿಪಲ್ಸ್ ಇದೆ, ಕೆಲವೊಂದು ರೂಲ್ಸ್ ಇದೆ. ಆ ರೂಲ್ಸನ್ನು ತಿಳ್ಕೊಂಡ್ರೆ ನೀವು ಕಾಂಟ್ರಾಕ್ಟ್ ಅಕೌಂಟನ್ನು ಪ್ರಿಪೇರ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ಸೊ ಅದರಲ್ಲಿ ಫಸ್ಟ್ ಕೇಸ್ ನೋಡಿ, ಇನ್ ದಿ ಕೇಸ್ ಆಫ್ ಕಾಂಟ್ರಾಕ್ಟ್ ಸ್ಟಾರ್ಟೆಡ್ ಆ್ಯಂಡ್ ಕಂಪ್ಲೀಟೆಡ್ ವಿದಿನ್ 1 ಅಕೌಂಟಿಂಗ್ ಪೀರಿಯಡ್. ಅಂದರೆ ಕಾಂಟ್ರಾಕ್ಟ್ ಸ್ಟಾರ್ಟ್ ಆಗಿ ವಿದಿನ್ 1 ಅಕೌಂಟಿಂಗ್ ಪೀರಿಯಡಲ್ಲಿ ಕಂಪ್ಲೀಟ್ ಆಗಿರುವಂಥ ಸಂದರ್ಭದಲ್ಲಿ ಏನು ಮಾಡ್ತೀವಿ, ಪ್ರಾಫಿಟನ್ನು ಹೇಗೆ ಕಾಂಟ್ರಾಕ್ಟಲ್ಲಿ ಟ್ರೀಟ್ ಮಾಡ್ತೀವಿ ಅಂದರೆ ದಿ ಡಿಫ್ರೆನ್ಸ್ ಬಿಟ್ವೀನ್ ದಿ ಕಾಂಟ್ರಾಕ್ಟ್ ಪ್ರೈಸ್ ಆ್ಯಂಡ್ ಎಕ್ಸ್ಪೆನ್ಸಸ್ ಡೆಬಿಟೆಡ್ ಟು ದಿ ಕಾಂಟ್ರಾಕ್ಟ್ ಅಕೌಂಟ್ ರೆಪ್ರೆಸೆಂಟ್ಸ್ ದಿ ಪ್ರಾಫಿಟ್ ಆರ್ ಲಾಸ್ ಆ್ಯಂಡ್ ಇಟ್ ಈಸ್ ಟ್ರಾನ್ಸ್ಫರ್ ಟು P&L ಅಕೌಂಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಅಂದರೆ ಕಾಂಟ್ರಾಕ್ಟ್ ಸ್ಟಾರ್ಟ್ ಆಗಿ ವಿತಿನ್ 1 ಅಕೌಂಟಿಂಗ್ ಪೀರಿಯಡಲ್ಲಿ ಅದು ಕಂಪ್ಲೀಟ್ ಆಗುವಂತಹ ಸಂದರ್ಭದಲ್ಲಿ ಏನು ಮಾಡ್ತೀವಿ ಅಂದರೆ ಕಾಂಟ್ರಾಕ್ಟ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ, ಡೆಬಿಟ್ ಸೈಡ್ ಕ್ರೆಡಿಟ್ ಸೈಡ್. ಅದರಲ್ಲಿ ಡೆಬಿಟ್ ಸೈಡಲ್ಲಿ ನಿಮಗೆ ಆಲ್ರೆಡಿ ನಾನು ಹೇಳಿದೆ ಪ್ರೀವಿಯಸ್ ಕ್ಲಾಸಸಲ್ಲಿ ಎಲ್ಲ ಎಕ್ಸ್ಪೆನ್ಸಸ್ ಅಥವಾ ಎಕ್ಸ್ಪೆಂಡಿಚರ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ಸನ್ನೆಲ್ಲ ನಾವು ರೆಕಾರ್ಡ್ ಮಾಡ್ಕೊಂಡು ಹೋಗಿರ್ತೀವಿ. ಹಾಗೆ ಕ್ರೆಡಿಟ್ ಸೈಡಲ್ಲಿ ಕಾಂಟ್ರಾಕ್ಟ್ ಪ್ರೈಸನ್ನು ರೆಕಾರ್ಡ್ ಮಾಡಿರ್ತೀವಿ. ಸೊ ಆ 2 ಡಿಫ್ರೆನ್ಸಸ್ ಏನಿದೆ, ಕಾಂಟ್ರಾಕ್ಟ್ ಪ್ರೈಸ್ ಇನ್ ದಿ ಕ್ರೆಡಿಟ್ ಸೈಡ್ ಆಫ್ ದಿ ಕಾಂಟ್ರಾಕ್ಟ್ ಅಕೌಂಟ್ ಆ್ಯಂಡ್ ಎಕ್ಸ್ಪೆನ್ಸಸ್ ಡೆಬಿಟೆಡ್ ಟು ದಿ ಕಾಂಟ್ರಾಕ್ಟ್ ಅಕೌಂಟ್ ಇನ್ ದಿ ಡೆಬಿಟ್ ಸೈಡ್ ಆಫ್ ದಿ ಕಾಂಟ್ರಾಕ್ಟ್ ಅಕೌಂಟ್, ಅವೆರಡರ ಡಿಫ್ರೆನ್ಸಸ್ ಏನಿರುತ್ತೆ ಅದನ್ನು ಪ್ರಾಫಿಟ್ ಅಥವಾ ಲಾಸ್ ಅಂತ ಟ್ರೀಟ್ ಮಾಡ್ತೀವಿ. ಆ್ಯಂಡ್ ಈಗ ಕಾಂಟ್ರಾಕ್ಟ್ ಪ್ರೈಸ್ ಜಾಸ್ತಿ ಇದ್ದು ಡೆಬಿಟ್ ಸೈಡ್ ಅಮೌಂಟು ಕಡಿಮೆ ಇದ್ದಾಗ ಡೆಬಿಟಲ್ಲಿ ಶಾರ್ಟೇಜ್ ಬರುತ್ತೆ. ಸೊ ಅದನ್ನು ಪ್ರಾಫಿಟ್ ಅಂತ ಟ್ರೀಟ್ ಮಾಡ್ತೀವಿ. ಕ್ರೆಡಿಟ್ ಸೈಡಲ್ಲಿ ಶಾರ್ಟೇಜ್ ಬಂದರೆ ಅದನ್ನು ಲಾಸ್ ಅಂತ ಟ್ರೀಟ್ ಮಾಡ್ತೀವಿ. ಆ್ಯಂಡ್ ಇಟ್ ಈಸ್ ಟ್ರಾನ್ಸ್ಫರ್ ಟು P&L ಅಕೌಂಟ್, P&L ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಕಂಪ್ಲೀಟ್ಲಿ ಇಟ್ ಈಸ್ ಟ್ರಾನ್ಸ್ಫರ್ ಟು P&L ಅಕೌಂಟ್. ಯಾವುದು ಇನ್ ದಿ ಕೇಸಸ್ ಆಫ್ ಕಾಂಟ್ರಾಕ್ಟ್ ಸ್ಟಾರ್ಟೆಡ್ ಆ್ಯಂಡ್ ಕಂಪ್ಲೀಟೆಡ್ ವಿದಿನ್ 1 ಅಕೌಂಟಿಂಗ್ ಪೀರಿಯಡ್. ಹಾಗೆ ಸೆಕೆಂಡ್ ಕೇಸು ಇನ್ ದಿ ಕೇಸ್ ಆಫ್ ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್. ಇನ್ಕಂಪ್ಲೀಟ್ ಕಾಂಟ್ರಾಕ್ಟಲ್ಲಿ ಏನು ಮಾಡ್ತೀವಿ ಅಂದರೆ ವೇರ್ ದಿ ಕಾಂಟ್ರಾಕ್ಟ್ ಫಾಲ್ಸ್ ಇನ್ ಟು ಡಿಫ್ರೆಂಟ್ ಅಕೌಂಟಿಂಗ್ ಪೀರಿಯಡ್ಸ್ ಆ್ಯಂಡ್ ಈಸ್ ನಾಟ್ ಕಂಪ್ಲೀಟೆಡ್ ವಿದಿನ್ 1 ಅಕೌಂಟಿಂಗ್ ಪೀರಿಯಡ್. ಸೊ ಈ ಒಂದು ಇನ್ಕಂಪ್ಲೀಟ್ ಕಾಂಟ್ರಾಕ್ಟಲ್ಲಿ ಹೇಗೆ ಅಂದರೆ ಕಾಂಟ್ರಾಕ್ಟ್ ಸ್ಟಾರ್ಟ್ ಆಗುತ್ತೆ, ಡಿಫ್ರೆಂಟ್ ಅಕೌಂಟಿಂಗ್ ಪೀರಿಯಡ್ಸಲ್ಲಿ ಅದು ಪ್ರೋಸೆಸ್ ಆಗ್ತಾ ಇರುತ್ತೆ, ಬಟ್ ಇಟ್ ಈಸ್ ನಾಟ್ ಕಂಪ್ಲೀಟೆಡ್ ವಿತಿನ್ 1 ಅಕೌಂಟಿಂಗ್ ಪೀರಿಯಡ್. 1 ಅಕೌಂಟಿಂಗ್ ಪೀರಿಯಡಲ್ಲಿ ಕಂಪ್ಲೀಟ್ ಆಗಲ್ಲ. ಆಗ ಏನು ಮಾಡ್ತೀವಿ ಅಂದರೆ ದಿ ಡಿಫ್ರೆನ್ಸ್ ಬಿಟ್ವೀನ್ ದಿ ವರ್ಕ್ ಇನ್ ಪ್ರೋಗ್ರೆಸ್. ವರ್ಕ್ ಇನ್ ಪ್ರೋಗ್ರೆಸ್ ಅಂದರೆ ಇಲ್ಲಿ ನೋಡಿ ಹೇಳಿದ್ದೀನಿ, ಬೋತ್ ವರ್ಕ್ ಸರ್ಟಿಫೈಡ್ ಆ್ಯಂಡ್ ವರ್ಕ್ ಅನ್ಸರ್ಟಿಫೈಡ್. ವರ್ಕ್ ಇನ್ ಪ್ರೋಗ್ರೆಸ್ ಆ್ಯಂಡ್ ದಿ ಕಾಸ್ಟ್ ಆಫ್ ದಿ ಕಾಂಟ್ರಾಕ್ಟ್ ಟು ದಿ ಡೇಟ್. Cost of the contract to the date is called notional profit. Differences between work in progress and cost of the contract to the date is called notional profit. ಆ ಡಿಫ್ರೆನ್ಷಿಯೇಟ್ ಮಾಡಿ ಬಂದಿರೋ ವ್ಯಾಲ್ಯೂನ ನೋಷನಲ್ ಪ್ರಾಫಿಟ್ ಅಂತ ಕರಿತೀವಿ. ಸೊ ನೋಷನಲ್ ಪ್ರಾಫಿಟನ್ನು ಹೇಗೆ ಟ್ರೀಟ್ ಮಾಡ್ತೇವೆ ಅಂದರೆ ನೋಷನಲ್ ಪ್ರಾಫಿಟ್ ಈಸ್ ಈಕ್ವಲ್ ಟು ವರ್ಕ್ ಇನ್ ಪ್ರೋಗ್ರೆಸ್ ಆ್ಯಂಡ್ ಇದೆ ಇಲ್ಲಿ ಏನಿದೆ ಡಿಫ್ರೆನ್ಸ್, ಇಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾನೆ, ಇಲ್ಲಿ ಅದನ್ನ ಫಾರ್ಮುಲಾ ವೈಸ್ ಕೊಟ್ಟಿದ್ದಾರೆ. ನೋಷನಲ್ ಪ್ರಾಫಿಟ್ ಈಸ್ ಈಕ್ವಲ್ ಟು ವರ್ಕ್ ಇನ್ ಪ್ರೋಗ್ರೆಸ್ ಮೈನಸ್ ಕಾಸ್ಟ್ ಆಫ್ ದಿ ಕಾಂಟ್ರಾಕ್ಟ್ ಟು ದಿ ಡೇಟ್. ಸೊ ಈ ಬಂದಿರೋ ನೋಷನಲ್ ಪ್ರಾಫಿಟನ್ನು ನಾವು ಕಾಂಟ್ರಾಕ್ಟ್ ಅಕೌಂಟಲ್ಲಿ ಹೇಗೆ ತೆಗೆದುಕೊಳ್ತೇವೆ ಅಂತ ಅನ್ನೋದಕ್ಕೆ there are certain general principles or rules are there. So general principles in calculation of profit or notional profit to be taken in P&L account. So ಅದಕ್ಕೆ first principle first one is when contract just commenced. ಕಾಂಟ್ರಾಕ್ಟ್ ಜಸ್ಟ್ ಕಮೆನ್ಸ್ ಆಗಿರುವಂಥ ಸಂದರ್ಭದಲ್ಲಿ ಇನ್ ದಿ ಕೇಸ್ ಆಫ್ ಕಾಂಟ್ರಾಕ್ಟ್ಸ್ ವಿಚ್ ಹ್ಯಾವ್ ಜಸ್ಟ್ ಕಮೆನ್ಸ್ಡ್ ಆರ್ ವೇರ್ ಓನ್ಲಿ ಎ ಸ್ಮಾಲ್ ಪೋರ್ಷನ್ ಆಫ್ ದಿ ಕಾಂಟ್ರಾಕ್ಟ್ ಹ್ಯಾಸ್ ಬೀನ್ ಕಂಪ್ಲೀಟೆಡ್. ಜಸ್ಟ್ ಕಮೆನ್ಸ್ ಆಗಿದೆ, ಸ್ಮಾಲ್ ಪೋರ್ಷನ್ ಆಫ್ ಕಾಂಟ್ರಾಕ್ಟ್ ಓನ್ಲಿ ಬೀನ್ ಕಂಪ್ಲೀಟೆಡ್ ಅಂದರೆ ಸ್ಮಾಲ್ ಪೋರ್ಷನ್ ಮಾತ್ರ ಕಂಪ್ಲೀಟ್ ಆಗಿರುವಂಥ ಸಂದರ್ಭದಲ್ಲಿ ವೆನ್ ವರ್ಕ್ ಸರ್ಟಿಫೈಡ್ ಈಸ್ ಲೆಸ್ ದ್ಯಾನ್ 1/4, ಅದನ್ನು ಯಾವ ರೀತಿ ನಾವು ಇಲ್ಲಿ ತೆಗೆದುಕೊಳ್ತೇವೆ ಕಾಂಟ್ರಾಕ್ಟ್ ಅಕೌಂಟ್ಲಿ ಅಂದಾಗ ಈ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು. ವೆನ್ ವರ್ಕ್ ಸರ್ಟಿಫೈಡ್ ಈಸ್ ಲೆಸ್ ದ್ಯಾನ್ 1/4 ಆಫ್ ದಿ ಕಾಂಟ್ರಾಕ್ಟ್ ಪ್ರೈಸ್. ಕಾಂಟ್ರಾಕ್ಟ್ ಪ್ರೈಸನ್ನು ಕೊಟ್ಟಿರ್ತಾನೆ, ಸೊ ಕಾಂಟ್ರಾಕ್ಟ್ ಪ್ರೈಸಿಗೆ ಕಂಪೇರ್ ಮಾಡಿ ವರ್ಕ್ ಸರ್ಟಿಫೈಡ್ ವ್ಯಾಲ್ಯೂ ಕೊಟ್ಟಿರ್ತಾನೆ, ಕಾಂಟ್ರಾಕ್ಟ್ ಪ್ರೈಸು ಕೊಟ್ಟಿರ್ತಾನೆ. ಆ ಕಾಂಟ್ರಾಕ್ಟ್ ಪ್ರೈಸಿನ 1/4ಗಿಂತ ಕಡಿಮೆ ಇದ್ದಂಥ ಸಂದರ್ಭದಲ್ಲಿ ವೆನ್ ವರ್ಕ್ ಸರ್ಟಿಫೈಡ್ ವ್ಯಾಲ್ಯೂ ಕಾಂಟ್ರಾಕ್ಟ್ ವ್ಯಾಲ್ಯೂನ 1/4 ವ್ಯಾಲ್ಯೂಗಿಂತ ಕಡಿಮೆ ಇದ್ದಾಗ ವರ್ಕ್ ಸರ್ಟಿಫೈಡ್ ಈಸ್ ಲೆಸ್ ದೆನ್ 1/4 ಆಫ್ ದಿ ಕಾಂಟ್ರಾಕ್ಟ್ ಪ್ರೈಸ್,
ನೋ ಪ್ರಾಫಿಟ್ ಈಸ್ ಟ್ರಾನ್ಸ್ಫರ್ ಟು ಪಿ ಆ್ಯಂಡ್ ಎಲ್ ಅಕೌಂಟ್. ಆ ಒಂದು ಸಂದರ್ಭದಲ್ಲಿ ನೋ ಪ್ರಾಫಿಟ್ ಈಸ್ ಟ್ರಾನ್ಸ್ಫರ್ ಟು ಪಿ ಆ್ಯಂಡ್ ಎಲ್ ಅಕೌಂಟ್. ಯಾವುದೇ ಪ್ರಾಫಿಟನ್ನು ಪಿ ಆ್ಯಂಡ್ ಎಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡೋ ಹಾಗಿಲ್ಲ. ದಿ ಎಂಟೈರ್ ಅಮೌಂಟ್ ಆಫ್ ನೋಷನಲ್ ಪ್ರಾಫಿಟ್ ಈಸ್ ಟ್ರೀಟೆಡ್ ಆಸ್ ಅ ರಿಸರ್ವ್. ಅಲ್ಲಿ ಪಿ ಆ್ಯಂಡ್ ಎಲ್ ಅಕೌಂಟಿಗೆ ಯಾವುದೇ ರೀತಿಯಾದಂಥ ಪ್ರಾಫಿಟನ್ನು ಟ್ರಾನ್ಸ್ಫರ್ ಮಾಡೋ ಅವಶ್ಯಕತೆ ಇಲ್ಲ. ಈ ಒಂದು ಸಂದರ್ಭ ಅರೈಸ್ ಆದಾಗ ದಿ ಎಂಟೈರ್ ಅಮೌಂಟ್ ಆಫ್ ನೋಷನಲ್ ಪ್ರಾಫಿಟ್ ಈಸ್ ಟ್ರೀಟೆಡ್ ಆಸ್ ಅ ರಿಸರ್ವ್ ಅಂತ. ಹಾಗೆ ನೆಕ್ಸ್ಟ್ ಪ್ರಿನ್ಸಿಪಲ್ ನೋಡಿ. ಸೆಕೆಂಡ್ ಪ್ರಿನ್ಸಿಪಲ್ ಏನಂತ, ಸೆಕೆಂಡ್ ಪ್ರಿನ್ಸಿಪಲ್ ನೋಡಿ, ವೆನ್ ವರ್ಕ್ ಸರ್ಟಿಫೈಡ್ ಈಸ್ 1/4 ಆರ್ ಮೋರ್ ದ್ಯಾನ್ 1/4 ಆಫ್ ದಿ ಕಾಂಟ್ರಾಕ್ಟ್ ಪ್ರೈಸ್ ಬಟ್ ಲೆಸ್ ದ್ಯಾನ್ ಹಾಫ್ ಆಫ್ ದಿ ಕಾಂಟ್ರಾಕ್ಟ್ ಪ್ರೈಸ್. ಸೆಕೆಂಡ್ ಪ್ರಿನ್ಸಿಪಲ್, ವೆನ್ ವರ್ಕ್ ಸರ್ಟಿಫೈಡ್ ಈಸ್ 1/4 ಪೋರ್ಷನ್ ಆಗಿರ್ಬೋದು, ಕಾಂಟ್ರಾಕ್ಟ್ ಪ್ರೈಸ್ನ 1/4 ಪೋರ್ಷನ್ಸ್ ಆಗಿರ್ಬೋದು, ಅಥವಾ ಮೋರ್ ದ್ಯಾನ್ 1/4 ಆಫ್ ದಿ ಕಾಂಟ್ರಾಕ್ಟ್ ಪ್ರೈಸ್ ಬಟ್ ಲೆಸ್ ದೆನ್ ಹಾಫ್ ಆಫ್ ದಿ ಕಾಂಟ್ರಾಕ್ಟ್ ಪ್ರೈಸ್. ಮೋರ್ ದೆನ್ 1/4 ಆಫ್ ದಿ ಕಾಂಟ್ರಾಕ್ಟ್ ಪ್ರೈಸ್ ಇದ್ದು ಹಾಫ್ ಆಫ್ ದಿ ಕಾಂಟ್ರಾಕ್ಟ್ ಪ್ರೈಸ್ಗಿಂತ ಕಡಿಮೆ ಇರುವಂಥ ಸಂದರ್ಭ. ಇದು ಎರಡನೇ ಪ್ರಿನ್ಸಿಪಲ್. ಹಾಗೆ ವರ್ಕ್ ಸರ್ಟಿಫೈಡ್ ಈಸ್ 1/4 ಆರ್ ಮೋರ್ ದೆನ್ 1/4 ಆಫ್ ದಿ ಕಾಂಟ್ರಾಕ್ಟ್ ಪ್ರೈಸ್ ಬಟ್ ಲೆಸ್ ದೆನ್ ಹಾಫ್ ಆಫ್ ದಿ ಕಾಂಟ್ರಾಕ್ಟ್ ಪ್ರೈಸ್. ಈ ಕೇಸಸಲ್ಲಿ ಪ್ರಾಫಿಟ್ ಟು ಬಿ ಟ್ರಾನ್ಸ್ಫರ್ ಟು ಪಿ ಆ್ಯಂಡ್ ಎಲ್ ಅಕೌಂಟ್ ಹೇಗೆ ಟ್ರಾನ್ಸ್ಫರ್ ಮಾಡ್ತೀವಿ ಅಂದರೆ, ನಾವು ನೋಷನಲ್ ಪ್ರಾಫಿಟನ್ನು ಕಂಡುಹಿಡಿದಿದ್ದೀವಲ್ಲ, ಪ್ರೀವಿಯಸ್ ನಾನು ಹೇಳಿದೆ ಆಗಲೇ. ನೋಷನಲ್ ಪ್ರಾಫಿಟ್ ಅಂದರೆ ವರ್ಕ್ ಇನ್ ಪ್ರೋಗ್ರೆಸ್ ಮೈನಸ್ ಕಾಸ್ಟ್ ಆಫ್ ಕಾಂಟ್ರಾಕ್ಟ್ ಟು ದಿ ಡೇಟ್. ಈ ವ್ಯಾಲ್ಯೂ ಏನು ನೋಷನಲ್ ಪ್ರಾಫಿಟ್ ಇದೆ, ಆ ಒಂದು ಪ್ರಾಫಿಟನ್ನು ಯಾವ ರೀತಿ ಟ್ರೀಟ್ ಮಾಡ್ತೀವಿ ಅಂದರೆ, ನೋಷನಲ್ ಪ್ರಾಫಿಟ್ ಈಸ್ ಈಕ್ವಲ್ ಟು 1/3 ಇಂಟು ಕ್ಯಾಶ್ ರಿಸೀವ್ ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್. ಈ ಒಂದು ಫಾರ್ಮುಲನ್ನು ಯೂಸ್ ಮಾಡಿ ಒಂದು ಇನ್ಫಾರ್ಮೇಷನ್ಸ್ ಕೊಟ್ಟಿರ್ತಾನೆ ಕ್ಯಾಲ್ಕುಲೇಟ್ ಮಾಡಿ ಪಿ ಆ್ಯಂಡ್ ಎಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ರಿಮೈನಿಂಗ್ ಏನಿದೆ ಅದನ್ನು ರಿಸರ್ವ್ಸ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ನೋಷನಲ್ ಪ್ರಾಫಿಟ್ ಇಂಟು 1/3 ಇಂಟು ಕ್ಯಾಶ್ ರಿಸೀವ್ ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್. ಸೊ ಈ ಒಂದು ಫಾರ್ಮುಲಾ ಅಪ್ಲೈ ಮಾಡಿ ಬಂದಿರೋ ವ್ಯಾಲ್ಯೂವನ್ನು ಪಿ ಆ್ಯಂಡ್ ಎಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಹಾಗೆ ಮೂರನೇ ಪ್ರಿನ್ಸಿಪಲ್, ವೆನ್ ವರ್ಕ್ ಸರ್ಟಿಫೈಡ್ ಈಸ್ ಮೋರ್ ದೆನ್ ಹಾಫ್ ಆಫ್ ದಿ ಕಾಂಟ್ರಾಕ್ಟ್ ಪ್ರೈಸ್ ಪ್ರಾಫಿಟ್ ಟು ಬಿ ಟ್ರಾನ್ಸ್ಫರ್ ಟು ಪಿ ಆ್ಯಂಡ್ ಎಲ್ ಅಕೌಂಟ್. ಮೋರ್ ದೆನ್ ಹಾಫ್ ಆಫ್ ದಿ ಕಾಂಟ್ರಾಕ್ಟ್ ಪ್ರೈಸ್ ಇದ್ದಾಗ ಪ್ರಾಫಿಟ್ ಆಲ್ಸೋ ಟು ಬಿ ಟ್ರಾನ್ಸ್ಫರ್ ಟು ಪಿ ಆ್ಯಂಡ್ ಎಲ್ ಅಕೌಂಟ್. ಯಾವ ರೀತಿ ಅಂದರೆ, ಈ ಒಂದು ಫಾರ್ಮುಲಾ ಅಪ್ಲೈ ಮಾಡ್ತೀವಿ. ನೋಷನಲ್ ಪ್ರಾಫಿಟ್ ಇಂಟು 2/3, ಇಲ್ಲಿ 1/3, ಇಲ್ಲಿ 2/3 ಇಂಟು ಕ್ಯಾಶ್ ರಿಸೀವ್ ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್. ಸೇಮ್ ರಿಮೈನಿಂಗ್ ಆರ್ ಸೇಮ್, ಬಟ್ ಇಲ್ಲಿ 1/3 ಇರುತ್ತೆ. ಲೆಸ್ ದೆನ್ ಹಾಫ್ ಆಫ್ ದಿ ಕಾಂಟ್ರಾಕ್ಟ್ ಪ್ರೈಸ್ ಇದ್ದಾಗ 1/3, ಮೋರ್ ದೆನ್ ಹಾಫ್ ಆಫ್ ದಿ ಕಾಂಟ್ರಾಕ್ಟ್ ಪ್ರೈಸ್ ಇದ್ದಾಗ 2/3 ಅಷ್ಟೇ. ಈ ಫಾರ್ಮುಲಾ ಅಪ್ಲೈ ಮಾಡಿ ಬಂದಿರೋ ವ್ಯಾಲ್ಯೂವನ್ನು ಪಿ ಆ್ಯಂಡ್ ಎಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಹಾಗೆ ನಾಲ್ಕನೇ ಪ್ರಿನ್ಸಿಪಲ್, ಲಾಸ್ ಆನ್ ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್ಸ್. ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್ಸಲ್ಲಿ ಲಾಸ್ ಅರೈಸ್ ಆದಂಥ ಸಂದರ್ಭದಲ್ಲಿ ದಿ ಎಂಟೈರ್ ಅಮೌಂಟ್ ಆಫ್ ಲಾಸ್ ಆನ್ ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್ ಮಸ್ಟ್ ಬಿ ಚಾರ್ಜ್ಡ್ ಟು ಪಿ ಆ್ಯಂಡ್ ಎಲ್ ಅಕೌಂಟ್ ಆಫ್ ದಿ ಕನ್ಸರ್ನ್ಡ್ ಅಕೌಂಟಿಂಗ್ ಇಯರ್. ಸೊ ಆ ಒಂದು ಅಕೌಂಟಿಂಗ್ ಇಯರ್ನ ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್ನ ಫುಲ್ ಲಾಸ್ ಏನಿರುತ್ತೆ, ಲಾಸ್ ಅರೈಸ್ ಆಗಿದ್ದರೆ ಆ ಫುಲ್ ಲಾಸ್ ಅಮೌಂಟನ್ನು ಪಿ ಆ್ಯಂಡ್ ಎಲ್ ಅಕೌಂಟಿಗೆ ಚಾರ್ಜ್ ಮಾಡ್ತೀವಿ ಅಥವಾ ಟ್ರಾನ್ಸ್ಫರ್ ಮಾಡ್ತೇವೆ. ಸೊ ಹಾಗೆ ನೆಕ್ಸ್ಟ್ ಕೇಸ್, ಇನ್ ದಿ ಕೇಸ್ ಆಫ್ ಕಾಂಟ್ರಾಕ್ಟ್ ಆಲ್ಮೋಸ್ಟ್ ಕಂಪ್ಲೀಟ್. 3 ಕೇಸಸ್ ಇದೆ. ಫಸ್ಟ್ ಕೇಸ್, ಇನ್ ದಿ ಕೇಸ್ ಆಫ್ ಕಾಂಟ್ರಾಕ್ಟ್ ಸ್ಟಾರ್ಟೆಡ್ ಆ್ಯಂಡ್ ಕಂಪ್ಲೀಟೆಡ್ ವಿತಿನ್ 1 ಅಕೌಂಟಿಂಗ್ ಪೀರಿಯಡ್. ಎರಡನೇ ಕೇಸ್ ಇನ್ ದಿ ಕೇಸ್ ಆಫ್ ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್. ಹಾಗೆ ಮೂರನೇ ಕೇಸ್ ಇನ್ ದಿ ಕೇಸ್ ಆಫ್ ಕಾಂಟ್ರಾಕ್ಟ್ ಆಲ್ಮೋಸ್ಟ್ ಕಂಪ್ಲೀಟ್. ಸೊ ಇದರಲ್ಲಿ ಏನು ಮಾಡ್ತೀವಿ ಅಂದರೆ, ವೆನ್ ದಿ ಕಾಂಟ್ರಾಕ್ಟ್ ಈಸ್ ನಿಯರಿಂಗ್ ಕಂಪ್ಲೀಷನ್, ಟೋಟಲ್ ಎಸ್ಟಿಮೇಟೆಡ್ ಪ್ರಾಫಿಟ್ ಈಸ್ ಕಂಪ್ಯೂಟೆಡ್ ಆ್ಯಂಡ್ ಎ ಪೋರ್ಷನ್ ಆಫ್ ಇಟ್ ಈಸ್ ಟ್ರಾನ್ಸ್ಫರ್ ಟು ಪಿ ಆ್ಯಂಡ್ ಎಲ್ ಅಕೌಂಟ್. ಅಂದರೆ ಕಂಪ್ಲೀಟ್ ಆಗಿರಲ್ಲ, ಕಂಪ್ಲೀಟ್ ಆಗುವಂಥ ಹಂತಕ್ಕೆ ಬಂದಿದ್ದಂಥ ಸಂದರ್ಭದಲ್ಲಿ ಟೋಟಲ್ ಎಸ್ಟಿಮೇಟೆಡ್ ಪ್ರಾಫಿಟ್ ಈಸ್ ಕಂಪ್ಲೀಟೆಡ್ ಆ್ಯಂಡ್ ಎ ಪೋರ್ಷನ್ ಆಫ್ ಇಟ್ ಈಸ್ ಟ್ರಾನ್ಸ್ಫರ್ ಟು ಪಿ ಆ್ಯಂಡ್ ಎಲ್ ಅಕೌಂಟ್. ಪಿ ಆ್ಯಂಡ್ ಎಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಹೇಗೆ ಅಂದರೆ, ಎಸ್ಟಿಮೇಟೆಡ್ ಟೋಟಲ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಕಾಂಟ್ರಾಕ್ಟ್ ಪ್ರೈಸ್ ಮೈನಸ್ ಕಾಸ್ಟ್ ಆಫ್ ದಿ ಕಾಂಟ್ರಾಕ್ಟ್ ಟು ಡೇಟ್ ಪ್ಲಸ್ ಎಸ್ಟಿಮೇಟೆಡ್ ಅಡಿಷನಲ್ ಕಾಸ್ಟ್ ಟು ಬಿ ಇನ್ಕರ್ಡ್ ಟು ಕಂಪ್ಲೀಟ್ ದಿ ಕಾಂಟ್ರಾಕ್ಟ್. ಸೊ ಈ ರೀತಿ ಎಸ್ಟಿಮೇಟೆಡ್ ಟೋಟಲ್ ಪ್ರಾಫಿಟನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಅಲ್ಲಿ ನೋಡಿ, ದಿ ಪ್ರಾಫಿಟ್ ಟು ಬಿ ಟ್ರಾನ್ಸ್ಫರ್ ಟು ಪಿ ಆ್ಯಂಡ್ ಎಲ್ ಅಕೌಂಟ್ ಈಸ್ ಅಸರ್ಟೈನ್ಡ್ ಬೈ ದಿ ಫಾಲೋಯಿಂಗ್ ಫಾರ್ಮುಲಾ. ಈ ಒಂದು ಫಾರ್ಮುಲಾನ ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಎಸ್ಟಿಮೇಟೆಡ್ ಟೋಟಲ್ ಪ್ರಾಫಿಟ್ ಇಂಟು ವರ್ಕ್ ಸರ್ಟಿಫೈಡ್ ಡಿವೈಡೆಡ್ ಬೈ ಕಾಂಟ್ರಾಕ್ಟ್ ಪ್ರೈಸ್ ಇಂಟು ಪರ್ಸೆಂಟೇಜ್ ಆಫ್ ಕ್ಯಾಶ್ ರಿಸೀವ್ಡ್. ಸೊ ಈ ಫಾರ್ಮುಲಾನ ಯೂಸ್ ಮಾಡಿಬಿಟ್ಟು ಎಸ್ಟಿಮೇಟೆಡ್ ಟೋಟಲ್ ಪ್ರಾಫಿಟನ್ನು ಕ್ಯಾಲ್ಕುಲೇಟ್ ಮಾಡಿ ಪಿ ಆ್ಯಂಡ್ ಎಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಯಾವುದು? ಇನ್ ದಿ ಕೇಸ್ ಆಫ್ ಕಾಂಟ್ರಾಕ್ಟ್ ಆಲ್ಮೋಸ್ಟ್ ಕಂಪ್ಲೀಟ್. ಹಾಗೆ ನೆಕ್ಸ್ಟ್ ಇಷ್ಟು ಏನು ಒಂದು ಕಾಂಟ್ರಾಕ್ಟ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕಾದ್ರೆ ಆ ಒಂದು ಪ್ರಿನ್ಸಿಪಲ್ಸ್ ಹಾಗೆ ಪ್ರಾಫಿಟ್ ಆನ್ ಕಾಂಟ್ರಾಕ್ಟ್ ಅಲ್ಲಿ ಬರುವಂತಹ 3 ಕೇಸ್, ಅದರಲ್ಲಿ ಸರ್ಟನ್ ಪ್ರಿನ್ಸಿಪಲ್ಸನ್ನು ನೀವು ಅರ್ಥ ಮಾಡ್ಕೊಳ್ಳಿ, ಆಗ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಹಾಗೆ ನೆಕ್ಸ್ಟ್
ನಮಗೆ ಕಾಂಟ್ರಾಕ್ಟ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕಾದ್ರೆ ಸ್ಪೆಸಿಮನ್ ಈಸ್ ವೆರಿ ಇಂಪಾರ್ಟೆಂಟ್. ಸ್ಪೆಸಿಮನ್ ನೋಡಿ, ನಾನು ಆಲ್ರೆಡಿ ಹೇಳಿರೋ ಹಾಗೆ ಕಾಂಟ್ರಾಕ್ಟ್ ಅಕೌಂಟ್ ಪ್ರಿಪೇರ್ ಮಾಡಬೇಕಾದ್ರೆ ಡೆಬಿಟ್ ಸೈಡ್, ಕ್ರೆಡಿಟ್ ಸೈಡ್, ಅಲ್ಲಿ ಡೆಬಿಟ್ ಸೈಡ್ ನಾನು ಹೇಳಿದೆ ಎಕ್ಸ್ಪೆನ್ಸಸ್, ಕ್ರೆಡಿಟ್ ಸೈಡು ಇನ್ಕಮ್, ರೆವಿನ್ಯೂ ಅಂತ ಬರುತ್ತೆ ಅಂತ. ಸೊ ಕಾಂಟ್ರಾಕ್ಟ್ ಅಕೌಂಟ ಫಸ್ಟ್ ಹೆಡ್ಡಿಂಗ್ ಕಾಂಟ್ರಾಕ್ಟ್ ಅಕೌಂಟ್ ಫಾರ್ ದಿ ಪೀರಿಯಡ್ ಎಂಡಿಂಗ್ ಅಂತ ಬರೀತೇವೆ. ಇಲ್ಲಿ ಲೆಫ್ಟ್ ಸೈಡ್ ಟಾಪ್ ಆಫ್ ದಿ ಕಾಲಮ್ ಲೆಫ್ಟ್ ಸೈಡಲ್ಲಿ ನಂಬರ್, ಏನಾದರೂ ನಂಬರ್ ಕೊಟ್ಟಿದ್ರೆ ನಂಬರನ್ನು ಎಂಟ್ರಿ ಮಾಡ್ತೀರಾ. ಹಾಗೆ ಮೇಕ್ ಟೂ ಪೋರ್ಷನ್ ಮಾಡಿಬಿಟ್ಟು ಅದರಲ್ಲಿ ಡೆಬಿಟ್ ಸೈಡು, ಕ್ರೆಡಿಟ್ ಸೈಡ್. ಡೆಬಿಟ್ ಸೈಡ್ ಮೇಕ್ 2 amount column, credit side also make 2 amount column. One is inner, another outer, both side same. ಹಾಗೆ ಕಮ್ ಟು ಡೆಬಿಟ್ ಸೈಡ್ ಫಸ್ಟ್ ಟು ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮ್ಡ್. ನಾನು ಹೇಳಿದೆ ನಿಮಗೆ ಫಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ ಮೆಟೀರಿಯಲ್. ಸೊ ಎಲ್ಲ ಡೈರೆಕ್ಟ್ ಎಕ್ಸ್ಪೆನ್ಸಸ್ಸನ್ನು ಯಾವ ರೀತಿ ನಾವು ಕಾಂಟ್ರಾಕ್ಟ್ ಅಕೌಂಟಲ್ಲಿ ಟ್ರೀಟ್ ಮಾಡ್ತೇವೆ. ಸೊ ಅದರಲ್ಲಿ ಡೆಬಿಟ್ ಸೈಡಲ್ಲಿ ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮ್ಡ್, ಮೆಟೀರಿಯಲನ್ನು ಕನ್ಸ್ಯೂಮ್ ಮಾಡಿರೋದು ಯಾವ ರೀತಿ, ಸೊ ಅದರ ಕಾಸ್ಟ್ಗಳು ಯಾವ ರೀತಿ ಎಲ್ಲ ಬರುತ್ತೆ ಅಂದರೆ ಪರ್ಚೇಸ್ಡ್ ಡೈರೆಕ್ಟ್ ಪರ್ಚೇಸ್ ಮಾಡಿರೋದಾಗಿರ್ಬೋದು, ಇಶ್ಯೂಡ್ ಫ್ರಮ್ ಸ್ಟೋರ್ಸ್, ಟ್ರಾನ್ಸ್ಫರ್ಡ್ ಫ್ರಮ್ ಅದರ್ ಕಾಂಟ್ರಾಕ್ಟ್ಸ್, ಎಲ್ಲ ಯಾವುದೇ ರೀತಿಯಾಗಿ ಯಾವ ಕೇಸಸಲ್ಲಿ ಯಾವುದೇ ಒಂದು ವಿಧಾನದಲ್ಲಿ ಆ ಒಂದು ಮೆಟೀರಿಯಲನ್ನು ಕನ್ಸ್ಯೂಮ್ ಮಾಡಿರ್ಬೋದು, ಅದರ ಒಂದು ಕಾಸ್ಟ್ ಏನಿದೆ ಅದನ್ನ ನಾವು ಇನ್ನರ್ ಕಾಲಮಲ್ಲಿ ಫಸ್ಟ್ ಎಂಟ್ರಿ ಮಾಡ್ತೀರಾ. ಸೊ ಏನಾದರೂ ಲೆಸ್ ಅಂದರೆ ಮೆಟೀರಿಯಲ್ಸ್ ರಿಟರ್ನ್ಡ್ ಟು ಸ್ಟೋರ್ಸ್, ಟು ಸಪ್ಲೈಯರ್ಸ್, ಮೆಟೀರಿಯಲ್ಸ್ ಟ್ರಾನ್ಸ್ಫರ್ ಟು ಅದರ್ ಕಾಂಟ್ರಾಕ್ಟ್ಸ್, ಅಂದರೆ ರಿಟರ್ನ್ ಆಗಿರೋದು ವಾಪಸ್ ಸ್ಟೋರ್ಸ್ಗೆ ರಿಟರ್ನ್ ಮಾಡಿರೋದು ಆಗಿರ್ಬೋದು, ಕೆಲವೊಂದು ಡ್ಯಾಮೇಜಸ್ ಆಗಿರ್ಬೋದು ಅಥವಾ ಸರ್ಪ್ಲಸ್ ಆಗಿರ್ಬೋದು, ಈ ಒಂದು ಕಾರಣದಿಂದ ಸ್ಟೋರ್ಸ್ಗೆ ರಿಟರ್ನ್ ಮಾಡೋದಾಗಿರ್ಬೋದು, ಸಪ್ಲೈಯರ್ಸ್ಗೆ ರಿಟರ್ನ್ ಮಾಡಿರ್ಬೋದು, ಅಥವಾ ಮೆಟೀರಿಯಲ್ಸ್ ಟ್ರಾನ್ಸ್ಪೋರ್ಟ್ ಅದರ್ ಕಾಂಟ್ರಾಕ್ಟ್, ಈ ಎಲ್ಲ ಕೇಸಸ್ ಅರೈಸ್ ಆಗಿದ್ದರೆ ಮೆಟೀರಿಯಲ್ ಕನ್ಸ್ಯೂಮ್ ಮಾಡಿರೋದು ವ್ಯಾಲ್ಯೂಯಿಂದ ಮೈನಸ್ ಮಾಡ್ತೀರಾ. ಮೈನಸ್ ಮಾಡಿ ಬಂದಮೇಲೆ ಆ್ಯಡ್ ಕ್ಯಾರೇಜ್ ಆನ್ ಮೆಟೀರಿಯಲ್ಸ್ದು ಕ್ಯಾರೇಜ್ ಚಾರ್ಜಸ್ ಏನಿರುತ್ತೆ, ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಎಕ್ಸ್ಪೆನ್ಸಸ್, ಅದನ್ನು ಆ್ಯಡ್ ಮಾಡ್ತೀರಾ, ಮಾಡಿ ಔಟರ್ ಕಾಲಮ್ಗೆ ಬರೀತೀರಾ. ಹಾಗೆ ನೆಕ್ಸ್ಟ್ ಟು ಲೇಬರ್ ಆರ್ ವೇಜಸ್ ಹೇಳಿದೆ, ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಸೊ ಅದನ್ನು ತೊಗೊಳ್ತೀರಾ. ಏನಾದರೂ ಇನ್ನೇನಿ ಔಟ್ಸ್ಟ್ಯಾಂಡಿಂಗ್ ವೇಜಸ್ ಇದ್ದರೆ ಆ್ಯಡ್ ಮಾಡ್ತೀರಾ. ಔಟ್ಸ್ಟ್ಯಾಂಡಿಂಗ್ ಅಂದರೆ ನಾಟ್ ಎಟ್ ಪೇಯ್ಡ್, ಇನ್ನು ಕೊಡಲಿಕ್ಕೆ ಬಾಕಿ ಇರೋದು, ಸೊ ಆಗ ಅದನ್ನು ಕೂಡ ಆ್ಯಡ್ ಮಾಡಿ ತೊಗೊಳ್ತೀರಾ. ಹಾಗೆ ಟು ಅದರ್ ಎಕ್ಸ್ಪೆನ್ಸಸ್ ಅಂದಾಗ ನಾನು ಹೇಳಿದ್ದೆ ಕೆಲವೊಂದು ಸೂಕ್ಷ್ಮವಾಗಿರುವಂತಹ ಎಕ್ಸ್ಪೆನ್ಸಸ್ಗಳು ನಮಗೆ ಗೊತ್ತಾಗಲ್ಲ, ಅಂದರೆ ಇವಾಗ ಏನು ಈಸಿಯಾಗಿ ಕಾಣದೇ ಇರುವಂತಹ ಕೆಲವೊಂದು ಎಕ್ಸ್ಪೆನ್ಸಸ್ ಏನಿರುತ್ತೆ, ಎಲೆಕ್ಟ್ರಿಸಿಟಿ ಚಾರ್ಜಸ್ ಆಗಿರ್ಬೋದು, ವಾಟರ್ ಚಾರ್ಜಸ್ ಆಗಿರ್ಬೋದು, ರೆಂಟ್ ಆಗಿರ್ಬೋದು. ಸೊ ಈ ರೀತಿ ಇದೆಲ್ಲ ನಮಗೆ ತುಂಬಾ ಏನು ಸೂಕ್ಷ್ಮವಾಗಿರುವಂತಹ ಎಕ್ಸ್ಪೆನ್ಸಸ್, ಅದನ್ನು ಅದರ್ ಎಕ್ಸ್ಪೆನ್ಸಸ್ನ ಟ್ರೀಟ್ ಮಾಡಿ ತಗೊಳ್ತೀವಿ. ಹಾಗೆ ಟು ಓವರ್ ಹೆಡ್ ಚಾರ್ಜಸ್, ಹಾಗೆ ಟು ಡಿಪ್ರಿಸಿಯೇಷನ್ ಆನ್ ಪ್ಲ್ಯಾಂಟ್ ಇದ್ದರೆ ಇಲ್ಲಿ ತೊಗೊಳ್ತೀರಾ. ಅದಾದ ನಂತರ ನೆಕ್ಸ್ಟ್ ಕಂಟಿನ್ಯೂ ಆಗುತ್ತೆ. ಅದಕ್ಕಿಂತ ಮುಂಚೆ ಕಮ್ ಟು ಕ್ರೆಡಿಟ್ ಸೈಡ್. ಸೊ ಕ್ರೆಡಿಟ್ ಸೈಡಲ್ಲಿ ನೋಡಿ ಬೈ ಎಬ್ನಾರ್ಮಲ್ ಲಾಸ್ ಅಕೌಂಟ್ ಅಂದರೆ ನಾನು ಫಸ್ಟ್ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೆ, ನಾರ್ಮಲ್ ಲಾಸ್ ಅಂದರೆ ನಿಮಗೆ ಗೊತ್ತಾಗುತ್ತೆ ನಾರ್ಮಲ್ ಆಗಿ ಯಾವ ರೀತಿ ಲಾಸ್ ಆಗುತ್ತೆ ಅಂತ. ಬಟ್ ಎಬ್ನಾರ್ಮಲ್ ಲಾಸ್ ಅಂದಾಗ ಈಗ ಒಂದು ವರ್ಕ್ ಅಂತ ತಗೊಂಡಾಗ ಅಥವಾ ಆ ಒಂದು ಕಂಪನಿಯಲ್ಲಿ ಎಬ್ನಾರ್ಮಲ್ ಲಾಸ್ಗಳೇ ರೈಸ್ ಆಗುವಂಥದ್ದು, ಏನು ಲಾಸ್ ಥ್ರೂ ಏನು ಥೆಫ್ಟ್ ಆಗಿರ್ಬೋದು, ಫೈರ್ ಆಗಿರ್ಬೋದು, ಲಾಸ್ ಬೈ ಫೈರ್, ಥೆಫ್ಟ್. ಸೊ ಇದನ್ನೆಲ್ಲ ಎಬ್ನಾರ್ಮಲ್ ಲಾಸ್ ಅಂತ ಟ್ರೀಟ್ ಮಾಡ್ತೀವಿ. ಸೊ ಲಾಸ್ ಆಫ್ ಮೆಟೀರಿಯಲ್ ಇನ್ ಎಬ್ನಾರ್ಮಲ್ ಲಾಸ್ ಆಗಿರ್ಬೋದು, ಲಾಸ್ ಆಫ್ ಪ್ಲ್ಯಾಂಟ್, ಇವೆಲ್ಲದರಿಂದ ಆ ಒಂದು ಎಬ್ನಾರ್ಮಲ್ ಲಾಸ್ ರೈಸ್ ಆಗಿದ್ರೆ ಅದನ್ನು ತಗೊಳ್ತೇವೆ. ಫಸ್ಟ್ ಇನ್ನರ್ ಕಾಲಮ್ಗೆ ಬರೆದು ಔಟರ್ ಕಾಲಮ್ಗೆ. ಹಾಗೆ ಬೈ ಪ್ಲ್ಯಾಂಟ್ ಆರ್ ಮೆಟೀರಿಯಲ್ ರಿಟರ್ನ್ಡ್ ಟು ಸ್ಟೋರ್ಸ್. ಸೊ ಪ್ಲ್ಯಾಂಟ್ ಆರ್ ಮೆಟೀರಿಯಲ್ ರಿಟರ್ನ್ ಟು ಸ್ಟೋರ್ಗೆ ರಿಟರ್ನ್ ಮಾಡಿದಾಗ ವಾಪಸ್ ಹೋದಾಗ ಅದೇ ಅಮೌಂಟ್ ಬರುತ್ತೆ. ಸೊ ಅದನ್ನು ಕೂಡ ಇಲ್ಲಿ ತಗೊಳ್ತೀವಿ. ಹಾಗೆ ಬೈ ಬ್ಯಾಂಕಲ್ಲಿ ಕಾಸ್ಟ್ ಆಫ್ ಮೆಟೀರಿಯಲ್ ಸೋಲ್ಡ್, ಕಾಸ್ಟ್ ಆಫ್ ಪ್ಲ್ಯಾಂಟ್ ಸೋಲ್ಡ್. ಸೊ ಇದನ್ನು ಬ್ಯಾಂಕಾಗಿ ಯಾಕೆ ತಗೊಳ್ತೀವಿ? ಸೊ ಕಾಸ್ಟ್ ಆಫ್ ಮೆಟೀರಿಯಲ್ ಸೋಲ್ಡ್, ಮೆಟೀರಿಯಲನ್ನು ಸೇಲ್ ಮಾಡಿ ಪ್ಲ್ಯಾಂಟನ್ನು ಸೇಲ್ ಮಾಡಿದಾಗ ಎಕ್ಸೆಸ್ ಪ್ಲ್ಯಾಂಟ್ ಆಗಿರ್ಬೋದು, ಎಕ್ಸೆಸ್ ಮೆಟೀರಿಯಲ್ ಅಥವಾ ಇರೋವಂತಹ ಆಲ್ರೆಡಿ ಯೂಸ್ ಆಗಿರುವಂತಹ ಮೆಟೀರಿಯಲನ್ನು ರೀಸೇಲ್ ಮಾಡುವಂಥದ್ದು ಮಾಡಿದಾಗ ಆ ಅಮೌಂಟನ್ನು ಬ್ಯಾಂಕಿಗೆ ಬ್ಯಾಂಕ್ ರೂಪದಲ್ಲಿ ಕ್ಯಾಶ್ ಬ್ಯಾಂಕ್ಗೆ ಬಂದು ಬರುವಂಥದ್ದು. ಸೊ ಅದರಿಂದ ಅದನ್ನು ಬ್ಯಾಂಕಿಗೆ ಕ್ರೆಡಿಟ್ ಮಾಡಿರುವಂಥದ್ದು. ಸೊ ಅದರಿಂದ ಬೈ ಬ್ಯಾಂಕ್ ಅಂತ ತೊಗೊಳ್ತೀವಿ, ಇಲ್ಲಿ ಕ್ರೆಡಿಟ್ ಮಾಡ್ತೀರಾ. ಹಾಗೆ ಬೈ ಮೆಟೀರಿಯಲ್ ಎಟ್ ಸೈಟ್, ಮೆಟೀರಿಯಲ್ ಸೈಟಲ್ಲೇ ಉಳ್ಕೊಂಡಿದ್ದಾಗ ಅದು ಕೂಡ ಒಂದು ಇನ್ಕಮ್. ಹಾಗೆ ಬೈ ಪ್ಲ್ಯಾಂಟ್ ಎಟ್ ಸೈಟ್, ಸೊ ಇದನ್ನು ಕೂಡ ತಗೊಳ್ತೀವಿ. ಹಾಗೆ ಅದರಲ್ಲಿ ಏನಾದ್ರು ಡಿಪ್ರಿಸಿಯೇಷನ್ ಇದ್ದರೆ ಲೆಸ್ ಮಾಡ್ತೀವಿ, ಲೆಸ್ ಡಿಪ್ರಿಸಿಯೇಷನ್. ಹಾಗೆ ಬೈ ಕ್ಯಾಶ್ ಆಫ್ ಕಾಂಟ್ರಾಕ್ಟ್ ಕ್ಯಾರಿಡ್ ಔಟ್. ಸೊ ಇದು ನೆಕ್ಸ್ಟ್. ಸೊ ಇಷ್ಟು ಆದ ನಂತರ ಮತ್ತೆ ಇಲ್ಲಿ ಟೋಟಲ್ ಮಾಡಿ, ಎರಡೂ ಕಡೆ ಟೋಟಲ್ ಮಾಡಿದಾಗ ಏನು ಡಿಫ್ರೆನ್ಸ್ ಇದೆ ಡಿಫ್ರೆನ್ಷಿಯೇಟ್ ಮಾಡಿ. ಇಲ್ಲಿ ಜಾಸ್ತಿ ಇದ್ದು
ಇಲ್ಲಿ ಕಡಿಮೆ ಇದ್ದಾಗ ಏನು ಶಾರ್ಟೇಜ್ ಅಮೌಂಟ್ ಇರುತ್ತೆ ಆ ಶಾರ್ಟೇಜ್ ಅಮೌಂಟನ್ನು ಇಲ್ಲಿ ಬರೆದು ಬೈ ಕಾಸ್ಟ್ ಆಫ್ ಕಾಂಟ್ರಾಕ್ಟ್ ಕ್ಯಾರಿಡ್ ಡೌನ್ ಅಂತ ಬರೀತೀರಾ. ಬೈ ಕಾಸ್ಟ್ ಆಫ್ ಕಾಂಟ್ರಾಕ್ಟ್ ಕ್ಯಾರಿಡ್ ಡೌನ್ ಬ್ಯಾಲೆನ್ಸಿಂಗ್ ಫಿಗರ್, ಇದು ಬ್ಯಾಲೆನ್ಸಿಂಗ್ ಫಿಗರು. ಸೊ ಆ ಬಂದಿರೋ ಏನು ಕ್ಯಾರಿ ಡೌನ್ ಮಾಡಿದೆ ಅದನ್ನ ನೆಕ್ಸ್ಟ್ ಗೆ ಡೆಬಿಟ್ ಸೈಡ್ಗೆ ಕ್ಯಾರಿ ಫಾರ್ವರ್ಡ್ ಮಾಡಿ ಟು ಕಾಸ್ಟ್ ಆಫ್ ಕಾಂಟ್ರಾಕ್ಟ್ ಬ್ರಾಡ್ ಡೌನ್. ಆ ನಂತರ ಇಲ್ಲಿ ಕ್ರೆಡಿಟ್ ಸೈಡಲ್ಲಿ ಮತ್ತೆ ಬನ್ನಿ ಬೈ ವರ್ಕ್ ಇನ್ ಪ್ರೋಗ್ರೆಸ್. ವರ್ಕ್ ಇನ್ ಪ್ರೋಗ್ರೆಸ್ಸನ್ನು ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಮಾಡ್ತೀರಾ. ವರ್ಕ್ ಇನ್ ಪ್ರೋಗ್ರೆಸ್ ಅಂದರೆ ಬೋತ್ ವರ್ಕ್ ಸರ್ಟಿಫೈಡ್ ಆ್ಯಂಡ್ ವರ್ಕ್ ಅನ್ಸರ್ಟಿಫೈಡ್ ಆ ಅಮೌಂಟನ್ನು ಬರೆದು ತಗೊಳ್ತೀರಾ. ಆಮೇಲೆ ಇಲ್ಲಿ ಏನು ಟೋಟಲ್ ಮಾಡಿ ಈ ಎರಡು ಕಡೆ ಟೋಟಲ್ ಮಾಡಿ ನಾನು ಹೇಳಿದ್ದೆ ನೋಷನಲ್ ಪ್ರಾಫಿಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ನಾವು ಪ್ರೀವಿಯಸ್ ಡಿಸ್ಕಸ್ ಮಾಡಿದ್ವಿ. ನೋಷನಲ್ ಪ್ರಾಫಿಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂದರೆ ವರ್ಕ್ ಇನ್ ಪ್ರೋಗ್ರೆಸ್ ಮೈನಸ್ ಕಾಸ್ಟ್ ಆಫ್ ಕಾಂಟ್ರಾಕ್ಟ್ ಟು ದಿ ಡೇಟ್ ಅಂತ. ಸೊ ಇವೆರಡರ ಡಿಫ್ರೆನ್ಷಿಯೇಟ್ ಮಾಡ್ತೀರಾ. ವರ್ಕ್ ಇನ್ ಪ್ರೋಗ್ರೆಸ್ ಬಂದಿರುತ್ತೆ, ಹಾಗೆ ಕಾಸ್ಟ್ ಆಫ್ ಕಾಂಟ್ರಾಕ್ಟ್ ಬ್ರಾಡ್ ಡೌನ್ ಇಲ್ಲಿಂದ ಕ್ಯಾರಿ ಫಾರ್ವರ್ಡ್ ಮಾಡಿರ್ತೀರ ಈ ವ್ಯಾಲ್ಯೂ. ಇವೆರಡನ್ನ ಡಿಫ್ರೆನ್ಷಿಯೇಟ್ ಮಾಡಿದಾಗ ಬರುವಂತಹ ಅಮೌಂಟ್ ಏನಿದೆ ಇದನ್ನು ನೋಷನಲ್ ಪ್ರಾಫಿಟ್ ಅಂತ ಕರಿತೀವಿ. ಸೊ ಆ ನೋಷನಲ್ ಪ್ರಾಫಿಟಲ್ಲಿ ನೋಡಬೇಕು ಕಾಂಟ್ರಾಕ್ಟ್ ಎಷ್ಟು ವಿತಿನ್ 1 ಅಕೌಂಟಿಂಗ್ ಪೀರಿಯಡಲ್ಲಿ ಕಂಪ್ಲೀಟ್ ಆಗಿದೆಯಾ. ಸೊ ಅದನ್ನು ನಾನು ಹೇಳಿದೆ, ಆ ಪ್ರಿನ್ಸಿಪಲ್ಸ್ ಅದರ ಬೇಸಿಸ್ ಮೇಲೆ ಅಪ್ಲೈ ಮಾಡಿ ಯಾವ ರೀತಿ ಕಾಂಟ್ರಾಕ್ಟ್ ಅಂತ ನೋಡಿಕೊಂಡು ಆ ಒಂದು ಫಾರ್ಮುಲಾನ ಅಪ್ಲೈ ಮಾಡಬೇಕು. ನೋಷನಲ್ ಪ್ರಾಫಿಟ್ ಇಂಟು 1/3ನ 2/3ನ ಇಂಟು ಕ್ಯಾಶ್ ರಿಸೀವ್ ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್ ಅಂತ ಫಾರ್ಮುಲಾ ಬರ್ಸಿದ್ದೀನಲ್ಲ ಅದನ್ನ ನೋಡ್ಕೊಳ್ಳಿ ಚೆನ್ನಾಗಿ. ಅದಕ್ಕೆ ನೋಡಿ ಆ ಫಾರ್ಮುಲಾನ ಕಲ್ತ್ಕೊಳ್ಳಿ. ಎಲ್ಲ ಕೇಸ್ ಎಲ್ಲ ರೂಲ್ಸನ್ನು ನೀವು ಅರ್ಥ ಮಾಡ್ಕೊಂಡು ಬೈ ಹಾರ್ಟ್ ಮಾಡ್ಕೋಬೇಕು. ಸೊ ಹಾಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀರಾ, ರಿಮೈನಿಂಗ್ ರಿಸರ್ವ್ಸ್ಗೆ ಟ್ರಾನ್ಸ್ಫರ್ ಮಾಡಿ ಇಲ್ಲಿ ಬರೀತೀರಾ. ಟೋಟಲ್ ಮಾಡಿದ ನಂತರ ಮತ್ತೆ ಇಲ್ಲಿ ರಿಸರ್ವ್ಸನ್ನು ನೆಕ್ಸ್ಟ್ ಇಯರ್ಗೆ ಮತ್ತೆ ಕ್ರೆಡಿಟ್ ಸೈಡಿಗೆ ಕ್ರೆಡಿಟ್ ಮಾಡ್ತೀರಾ ಬೈ ರಿಸರ್ವ್ಸ್. ಹಾಗೆ ಏನಾದರೂ ಔಟ್ಸ್ಟ್ಯಾಂಡಿಂಗ್ ಇದ್ದರೆ ಇಲ್ಲಿ ಔಟ್ಸ್ಟ್ಯಾಂಡಿಂಗ್ ವೇಜಸ್ ಇದ್ದರೆ ಅದನ್ನ ಮತ್ತೆ ಕ್ರೆಡಿಟ್ ಸೈಡ್ಗೆ ತೊಗೊಳ್ತೀರಾ. ಹಾಗೆ ವರ್ಕ್ ಇನ್ ಪ್ರೋಗ್ರೆಸ್ಸನ್ನು ಇಲ್ಲಿ ಈ ಕಡೆಗೆ ಮತ್ತೆ ಡೆಬಿಟ್ ಸೈಡ್ಗೆ ತೊಗೊಳ್ತೀರಾ. ಪ್ಲಾಂಟ್ ಎಟ್ ಸೈಟ್ ಆ್ಯಂಡ್ ಮೆಟೀರಿಯಲ್ ಎಟ್ ಸೈಟ್, ಏನು ಕ್ರೆಡಿಟ್ ಸೈಡಲ್ಲಿ ಪ್ಲಾಂಟ್ ಎಟ್ ಸೈಟ್ ಮೆಟೀರಿಯಲ್ ಸೈಟ್ ಇರುತ್ತೆ ಅದನ್ನ ತೊಗೊಳ್ತೀರಾ ಅಷ್ಟೇ. ಅದನ್ನ ಹಾಗೆ ನೆಕ್ಸ್ಟ್ ಕ್ರೆಡಿಟ್ ಡೆಬಿಟ್ ಮಾಡಿ ಕ್ಲೋಸ್ ಮಾಡ್ತೀರಾ. ಇಷ್ಟೇ ಕಾಂಟ್ರಾಕ್ಟ್ ಅಕೌಂಟನ್ನು ಪ್ರಿಪೇರ್ ಮಾಡೋದಕ್ಕೆ ಇರುವಂತಹ ಒಂದು ಪ್ರೊಸೀಜರ್ ಅಥವಾ ಸ್ಪೆಸಿಮನಲ್ಲಿ ನೋಡಿ. ಇಷ್ಟೇ, ಇದಕ್ಕಿಂತ ಹೆಚ್ಚು ಏನಿಲ್ಲ, ವೆರಿ ಸಿಂಪಲ್. ಇದನ್ನ ನೀಟಾಗಿ ಫಸ್ಟ್ ಆ ಥಿಯರಿಟಿಕಲ್ ಆಸ್ಪೆಕ್ಟ್ಸ್ ಏನಿದೆ ಥಿಯರಿಟಿಕಲ್ ಆಸ್ಪೆಕ್ಟ್ಸನ್ನು ನೀವು ಅರ್ಥ ಮಾಡಿಕೊಂಡು ರೂಲ್ಸ್ ಪ್ರಿನ್ಸಿಪಲ್ಸನ್ನೆಲ್ಲ ಈಸಿಯಾಗಿ ಅರ್ಥ ಮಾಡಿಕೊಂಡ್ರೆ ಇಟ್ ಈಸ್ ವೆರಿ ಈಸಿ ಟು ಡೂ ಕಾಂಟ್ರಾಕ್ಟ್ ಅಕೌಂಟ್. ವೆರಿ ಇಂಪಾರ್ಟೆಂಟ್, ವೆರಿ ಈಸಿ. ಹಾಗೆ 20 ಮಾರ್ಕ್ಸ್ಗೆ ನಿಮಗೆ BBM 6th ಸೆಮ್ಗೆ 20 ಮಾರ್ಕ್ಸ್ಗೆ ಕಂಪಲ್ಸರಿಲಿ ಕಾಂಟ್ರಾಕ್ಟ್ ಅಕೌಂಟ್ ಒಂದು ಪ್ರಾಬ್ಲಮ್ ಬರುತ್ತೆ. ಸೊ ಇದೇ ಯೂನಿಟಲ್ಲಿ ಪ್ರೋಸೆಸ್ ಕಾಸ್ಟಿಂಗ್ ಇದೆ, ಅದು ಕೂಡ 20 ಮಾರ್ಕ್ಸ್ಗೆ ಇನ್ಕ್ಲೂಡ್ ಆಗಿದೆ. ಸೊ ಅದರಿಂದ ಪ್ರಾಕ್ಟೀಸ್ ಮಾಡಿ, ಈ ಒಂದು ವಿಡಿಯೋನ ನೋಡಿಬಿಟ್ಟು ಪ್ರಾಕ್ಟೀಸ್ ಮಾಡಿ, ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ, ಹಾಗೆ 1-2 ಸಲ ನೋಡಿಬಿಟ್ಟು ಪ್ರಾಕ್ಟೀಸ್ ಮಾಡಿ. ಓಕೆ, ಥ್ಯಾಂಕ್ ಯು.